ಇಲ್ಲಿ ಯಾರೋ ಶೆಡ್ಡು ಟೆಂಟ್ ಎಲ್ಲ ಹಾಕೊಂಡ್ಬಿಟ್ಟು ಸೆಂಟ್ರಲ್ಲಿ. ಓಬ್ಬಾ ಏನೈತೆ ವ್ಯೂ ನೋಡಿ ಗಾಯ್ಸ್. ನೀವು ನೋಡ್ಬೋದು ಇವಾಗ ಕೆರೆ ಎಲ್ಲ ಸ್ಟಾರ್ಟ್ ಆಯ್ತೈತೆ ಗುರು. ಸಮುದ್ರ ನೋಡಿ ಗುರು, ಕಾಣಿಸ್ತೈತ ಅಲ್ಲಿ ಸಮುದ್ರ. ಹೋಯ್ತಾ ಇದೀವಿ ಗುರು. ಇಲ್ಲಿ ನೋಡ್ರಿ ಸಮುದ್ರ, ನೋಡ್ರಿ ಸಮುದ್ರ. ಇಲ್ಲಿಂದನೇ ಆರ್ಬಿಡೋಣ ಅನಿಸ್ತೈತೆ ನನಗೆ. ದೈ ಹೊಡೆದ್ಬಿಡ್ಲ ಯಪ್ಪ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವಾಗ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ, ಈ ಗೋವಾದಲ್ಲಿ ಒಂದು ಫೇಮಸ್ ರೂಟ್ ಐತೆ, ಕೋಸ್ಟಲ್ ರೋಡು ಅಂತ. ಇದು ಬೀಚ್ ಪಕ್ಕದಲ್ಲೇ ಹೋಗುವಂಥ ಟ್ರೈನ್ ಜರ್ನಿನ ಮಾಡೋಕ್ಕೆ ಅಂತ ಹೊಂಟಿದ್ದೀವಿ. ಇದು ಯಾವ ಜರ್ನಿ ಅಪ್ಪ ಅಂದರೆ, ಮಡ್ಗಾವದಿಂದ ವಾಸ್ಕೋ ಡ ಗಾಮ ಹೋಗೋದು. ವಾಸ್ಕೋ ಡ ಗಾಮಗೆ ಜಾಸ್ತಿ ಜನ ಹೋಗಲ್ಲ, ಮೇಯ್ನಾಗಿ ಹೋಗ್ಬೇಕಾಗಿರೋದು ವಾಸ್ಕೋ ಡ ಗಾಮಗೆ ಗೈಸ್. ಈ ಮಡ್ಗಾವಾಗಿನ ವಾಸ್ಕೋ ಡ ಗಾಮ ಸಕ್ಕದಾಗೈತೆ. ಅಲ್ಲಿ ನೀವು ಬೈಕ್ ರೆಂಟ್ ಮಾಡಿದ್ರೆ ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ. ಪ್ಲಸ್ಸು ಈ ಮಡ್ಗಾವದಲ್ಲಿ ಸಿಕ್ಕಾಪಟ್ಟೆ ಜನ ಬರೋದ್ರಿಂದ ಇದು ಜಾಸ್ತಿ ಜನ ಸೇರುವಂಥ ಜಾಗ ಇದೆ ಗೈಸ್. ಆದರೆ ವಾಸ್ಕೋ ಡ ಗಾಮ ಬೆಸ್ಟು ರೈಲ್ವೆ ಸ್ಟೇಷನ್ಗಾಗಿರ್ಬೋದು. ನಿಮ್ಮದು ಬೈಕ್ ರೆಂಟ್ ಮಾಡ್ತೀರಾ ಅಂದರೆ ಸೂಪರು. ಇವಾಗ ನಮ್ಮ ಟ್ರೈನ್ ಬರ್ತಾಯಿದೆ ಗೈಸ್. ಇದೊಂದು ಶಾರ್ಟ್ ಜರ್ನಿ, 24 ಕಿಲೋಮೀಟ್ರದ್ದು ಟ್ರಾವೆಲ್ ಮಾಡೋಕ್ಕೆ. ನಮ್ಮ ಟ್ರೈನ್ ಇನ್ನೊಂದು 5 ನಿಮಿಷದಲ್ಲಿ ಇಲ್ಲಿ ಬರುತ್ತೆ. ಈ ಜರ್ನಿ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ, ನೋಡೋಣ. ಟ್ರೈನ್ ಬರ್ಬೇಕಾಗಿದ್ದು 1 ಇವಾಗ 3ಗೆ ಬಂದ್ಬಿಡ್ತು ಗೈಸ್. ಏನು ತಲೆ ತಿಂತಾರೆ ಅಂತೀರ, 5 ನಿಮಿಷ ನಿಲ್ಲಿಸ್ತಾರೆ, ಹತ್ಕೊಂಡು ಬೇಗ ಆ ಕಡೆ ಕೊಡೋಗ್ಬೇಕು. ಅಯ್ಯೋ ಹಿಂಸೆ ಇದಂತು. ಇಲ್ಲಿ ನೋಡಿ ಗೈಸ್, ಇದಾರೆ ಟ್ರೈನು ಬಂದ್ಬಿಟ್ಟೈತೆ. ಅಯ್ಯೋ ಆಚೆ ನೋಡಿ ಏನು ಸಕದ ಕಾಣಿಸ್ತಿದೆ. ಸುಸ್ತಾಗ್ಬಿಡ್ತಪ್ಪ ನನಗಂತೂ ಇಲ್ಲಿ ದೂರ ಬರೋಷ್ಟೊತ್ತಿಗೆ. ಗೈಸ್ ಫೈನಲ್ಲಿ ಬಂದು ಹತ್ತದ ಗೈಸ್, ಹತ್ತದು ಸಿಗಲ್ಲ ಅಂದ್ಕೊಂಡಿದ್ದೆ. ಟ್ರೈನೇ ಖಾಲಿ ಬಿದ್ದೈತಿ, ಎಲ್ಲಿ ಬೇಕಾದ್ರೂ ಕುತ್ಕೋಬೋದು ಇಲ್ಲಿ ಇವಾಗ. ಇಲ್ಲೇ ಹಾಕೋಣ ಬ್ಯಾಗು, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಅಪ್ಪ ನಾರ್ತ್ ಇಂಡಿಯಾ ಬರೋ ಟ್ರೈನ್ಗಳು ವಾಸನೆನೇ ತಡೆಯೋಕ್ಕಾಗಲ್ಲಪ್ಪ. ಓಯ್ಯ ಏನು ಸಖತ್ತಾಗೈತೆ ನೋಡಿ ಗೈಸ್ ವೈಬು. ಗೈಸ್ ಫೈನಲಿ ನಮ್ಮ ಟ್ರೈನ್ ಮೂವಿಂಗ್ ಆಯ್ತೈತೆ. ಫುಲ್ಲು ಎಕ್ಸೈಟಿಂಗಲ್ಲಿದ್ದೀನಿ, ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಜರ್ನಿ. ಈ ಸಮುದ್ರದ ಪಕ್ಕದಲ್ಲೇ ಹೋಗುತ್ತೆ ಗೈಸ್, ಅವಾಗ ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ಸಮುದ್ರದ ಪಕ್ಕದಲ್ಲಿ ಹೋಗ್ತಾ ಇದ್ರೆ. ಅದಕ್ಕೆ ಈ ಜರ್ನಿನ ಚೂಸ್ ಮಾಡಿದ್ದೀನಿ. ಜೊತೆಯಲ್ಲೇ ಒಂದೇ ಸ್ವಪ್ನಕ್ಕೆ ಕರೆದೊಯ್ಯಲೇ, ಬರುವಾಗ ದಾರಿಯ ಮರೆವೆ ಬೇಕಂತಲೇ. ಏನು ಪೀಸ್ ಆಗೈತೆ ನೋಡಿ ಗೈಸ್ ಜರ್ನಿ. ಬೆಳಬೆಳಗೆಲ್ಲ ಹೆಂಗೆ ನೋಡ್ತಾವ್ರು ನೋಡ್ರಿ. ಬಾ 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 ನಮ್ಮ ಕಾರವಾರ ರೈಲ್ವೆ ಸ್ಟೇಷನ್ ಐತಲ್ಲ, ಸೇಮ್ ಅದೇ ಥರ ಫೀಲು ವೈಬು ಕೊಡ್ತಾ ಇರೋದು ನನಗಂತೂ. ಇನ್ನೊಂದು ಸ್ವಲ್ಪ ದೂರದಲ್ಲೇ ಸಮುದ್ರ ಸಿಗುತ್ತೆ ಗಾಯ್ಸ್, ಅವಾಗ ಇನ್ನೂ ಪೀಸ್, ಇನ್ನೂ ಮಸ್ತಾಗಿರುತ್ತೆ ಅವಾಗ ಮಾತ್ರ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಈ ಜರ್ನಿ ಮಾತ್ರ ಮಿಸ್ ಮಾಡಬೇಡಿ, ನೈಟ್ ಪಾಸ್ ಆಗಿಬಿಡುತ್ತೆ ವಾಸ್ಕೋ ಡ ಗಾಮ. ಅದಕ್ಕೆ ನಾನು ಮಡ್ಗಾವದಲ್ಲಿ ವಾಸ್ಕೋ ಡ ಗಾಮಕ್ಕೆ ಇನ್ನೊಂದು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಈ ಫೀಲ್ ತೊಗೊಬೇಕು ಅಂತ. ನೀವು ನೋಡ್ಬೋದು ಇವಾಗ ಕೆರೆ ಎಲ್ಲ ಸ್ಟಾರ್ಟ್ ಆಯ್ತೈತೆ ಗುರು. ಸಮುದ್ರ ನೋಡಿ ಗುರು, ಕಾಣಿಸ್ತೈತ ಅಲ್ಲಿ ಸಮುದ್ರ. ಅಯ್ಯ ಏನೈತೆ ಗೊತ್ತಾ ಫೀಲ್ ಮಾತ್ರ ಮಸ್ತಾಗೈತೆ ಫೀಲು. ಇಲ್ಲೇ ಮುಂದೆನೇ ಸಮುದ್ರ ಇದೆ ಗುರು ಮಸ್ತ್ ಗುರು. ಬೋಟ್ಗಳೆಲ್ಲ ಕಾಣಿಸ್ತಾ ಇವ ಅಲ್ಲಿ ನಿಮಗೆ. ಇನ್ಮೇಲೆ ಇರೋದು ಫೀಲುಗಿನ್ನ ಒಯ್ದು ಬೇರೆ ಒಯ್ದು ಇರ್ತದೆ ಇನ್ಮೇಲಿಂದ. ಹೋಯ್ತಾ ಇದೀವಿ ಗುರು. ಅಯ್ಯೋ ನೀರು ಹೆವಿ ಐತಪ್ಪ. ಇಲ್ಲಿ ನೋಡ್ರಿ ಸಮುದ್ರ, ನೋಡ್ರಿ ಸಮುದ್ರ ಪಕ್ಕದಲ್ಲೇ ಹೋಯ್ತಾ ಇದೀವಿ. ಇಲ್ಲಿ ಯಾರೋ ಶೆಡ್ಡು ಟೆಂಟ್ ಎಲ್ಲ ಹಾಕೊಂಡ್ಬಿಟ್ಟು ಸೆಂಟ್ರಲ್ಲಿ. ಓಬ್ಬಾ ಏನೈತೆ ವ್ಯೂ ನೋಡಿ ಗಾಯ್ಸ್.
ಅದಕ್ಕೇ ಈ ಜರ್ನಿ ಮಿಕ್ಸ್ ಮಾಡಬಾರ್ದು ಅಂದ್ಬಿಟ್ಟೆ ನಿಮಗೆ ತೋರಿಸೋಣ ಅಂದ್ಬಿಟ್ಟೆ ಇಳಿದು ಈ ಟ್ರೈನಲ್ಲಿ ಬರ್ತಾ ಇರೋದು ನಾನು. ಹೇಗೈತೆ? ಸೂಪರ್. ಅಲ್ಲಿ ನೋಡ್ರಿ ಕಡಲ ತೀರನ ನೋಡ್ರಿ. ವೈಬ್ ಮಾತ್ರ ಸೂಪರ್ ಆಗೈತೆ ಗೈಸ್. ಏನು ಫೀಲ್ ಕೊಡೋದು ಗೊತ್ತಾ, ಇದೊಂದು ಸಕ್ಕದಾಗೈತೆ. ಅಬ್ಬಾ 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 ಗೈಸ್, ಏನು ನಿಧಾನಕ್ಕೆ ಒಯ್ತಾ ಇದು ಗೊತ್ತಾ ನಮ್ಮ ಟ್ರೈನು. ಅಯ್ಯೋ ಇದಾದ ಗಿಡಗಳೆಲ್ಲ ಬಂದ್ಬಿಡ್ತವೆ. ಇಲ್ಲಿ ನೋಡ್ರಿ ಕೆಳಗಡೆನೆ ಸಮುದ್ರ. ಇಲ್ಲಿಂದನೇ ಆರ್ಬಿಡೋಣ ಅನ್ನಿಸ್ತೈತೆ ನನಗೆ. ದಯವು ಹೊಡೆದ್ಬಿಡ್ಲ. ಯಪ್ಪ ಸಕ್ಕದಾಗೈತೆ ಗಾಯ್ಸ್. ಓಹೋ ಹೋ 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 ಏನೈತೆ ಫೀಲ್ ಇದ್ರಲ್ಲಿ ಮಾತ್ರ. ಹಬ್ಬಾ ಸಖತ್ತು ಫೀಲ್, ಸಖತ್ತು ಫೀಲ್ ಗೈಸ್, ಸಖತ್ ಫೀಲ್. ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸು ಸಾಲದು. ಹೇಳ್ರಿ ಕೆಳಗಡೆ ಮನೆಗಳೆಲ್ಲ ನೋಡುವ ನೀವು. ಇಲ್ಲಿ ಎಲ್ಲ ಬೆಳಗ್ಗೆ ಮೀನು ಹಿಡಿಯೋಕೆ ಹೋಯ್ತವ್ರೆ. ಅಲ್ಲಿ ಈಜಾಡೋರು ಈಜಾಡ್ತಾವ್ರೆ. ಅಬ್ಬಾ ಬಾ 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 ಬಾ. ಪ್ರಕೃತಿ ಸೌಂದರ್ಯನ ವರ್ಣಿಸೋಕ್ಕೆ ಪದಗಳೇ ಸಾಲದು ಗೈಸ್. ಅಷ್ಟು ಸೂಪರಾಗೈತೆ ಪ್ಲೇಸ್ ಮಾತ್ರ. ಏನು ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀನಿ ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಅಲ್ಲಿ ನೋಡೋದು ಪೋರ್ಚುಗೀಸ್ರು ಕಾಲದ್ದು ಚರ್ಚ್ಗಳು, ಮನೆಗಳೆಲ್ಲ ನೋಡಿ ಯಾವ ಥರ ಕಟ್ಟವ್ರೆ. ಹಾಂ, ಇಲ್ಲೆಲ್ಲ ಇವಾಗ ರೈಲ್ವೆದು ಕೆಲಸಗಳು ನಡೀತಾವೆ. ಗುರು ಬನ್ನಿ ಗುರು, ವಾಸ್ಕೋಡಿ ಗಾಮಾಗೆ ಬನ್ನಿ ಗುರು. ಗೋವಾಗೆ ಬಂದಾಗ ಮಿಸ್ ಮಾಡ್ಕೊಂಬೇಡಿ ಈ ಪ್ಲೇಸ್ನ. ಮಸ್ಟ್ ಆ್ಯಂಡ್ ಶುಡ್ ಬನ್ನಿ ವಾಸ್ಕೋಡ ಗಾಮಾಗೆ. ಇವಾಗ ಬಂದು ಹತ್ತತ್ರ ಇವಾಗ ವಾಸ್ಕೋಡ ಗಾಮದಲ್ಲಿ ಇದ್ದೀವಿ ಗೈಸ್. ಇನ್ನೊಂದು ಕಿಲೋಮೀಟ್ರ್ ಐತಿ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸಿಗ್ತಿದ್ದಲ್ಲಿ ಗಾಯ್ಸ್. ಫೈನಲಾಗಿ ನೋಡ್ಬೋದು ಇವಾಗ ನಾವು ಬಂದಿದ್ದೀವಿ ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ಗೆ. ಹಿಂಗಾಸಿಂದ ಬೇಕಾದರೂ ಹೋಗ್ಬೋದು, ಇಲ್ಲ ಮುಂದೆ ಹೋಗ್ಬಿಟ್ಟು ಹಂಗಾಸಿಂದ ಬೇಕಂದ್ರೆ ಹೋಗ್ಬೋದು. ಹಿಂಗಾಸೆ ಹೋಗ್ಬಿಡೋಣ ಬರ್ರಿ. ಹೆಂಗಿತ್ತು ಜರ್ನಿ ಗೈಸ್? ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಇಲ್ಲಿಂದ ಯಾವ ಥರ ಹೋಗ್ಬೇಕು, ಗಾಡಿ ಎಲ್ಲ ಹೆಂಗೆ ರೆಂಟ್ ಮಾಡಬೇಕು ಅನ್ನೋದನ್ನ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ, ಹಿಂಗೆ ಅಪ್ಡೇಟಲ್ಲಿರಿ.